ಎಲ್ಲ ಏನೂ ಆಗಲ್ಲ, ನಮ್ಮ ಪಾಪು ಸೇಫ್ ಆಗಿರ್ತಾಳೆ. ಆ ಶಾರ್ವರಿ ರಾಕ್ಷಸಿ ಅವಳ ಕೈಯಲ್ಲಿ ಸಿಕ್ಕಿ ನಮ್ಮ ಪಾಪು ಎಷ್ಟು ನೋವು ಅನುಭವಿಸ್ತಾ ಇದೆಯೋ ಏನೋ. ನನಗೂ ಅದೇ ಭಯ ಇದೆ. ಆದಷ್ಟು ಬೇಗ ಶಾರ್ವರಿ ಇರೋ ಜಾಗನ ಕಂಡುಹಿಡಿಬೇಕು. ಆದರೆ ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ, ನೋಡಿಲ್ಲ ಅಂತಿದ್ದಾರೆ. ಪಾಪುಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಖಂಡಿತ ಉಳಿಯಲ್ಲ ಸಮರ್. ಅಣ್ಣಂಗೆ ಮೀರಾ ಪಾಪು ಜೊತೆಗೆ ಅದಕ್ಕೆದು ಚಿಂತೆ ಆಗಿದೆ. ಮೀರಾ ಇಲ್ಲದೆ ಮನೆಯವರೆಲ್ಲ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಆ ಶಾರ್ವರಿ ಮೀರಾ ಮೈ ಮೇಲೆ ಒಂದೇ ಒಂದು ಪುಟ್ಟು ಕಲೆ ಮಾಡಿದ್ರು ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ. ನಾನೇ ಅವಳನ್ನ ಸಾಯಿಸ್ತೀನಿ. ಸಮರ್ಥ್, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ನಮ್ಮ ಮೀರಾ ಪಾಪುಗೆ ಏನೂ ಆಗಲ್ಲ. ಆ ಶಾರ್ವರಿ ನಮ್ಮ ಪಾಪುಗೆ ಏನಾದರೂ ಮಾಡೋದಕ್ಕಿಂತ ಮುಂಚೆ ಅವಳನ್ನ ನಾವು ಕಣ್ಣು ಹಿಡಿಬೇಕು. ಮೀರಾ ಇಲ್ಲದೆ ಮನೆಯೆಲ್ಲ ಕತ್ಲು ಅನಿಸ್ತಿದೆ. ನಮ್ಮನೆ ಬೆಳಕನ್ನ ನಾವು ವಾಪಸ್ ಕರ್ಕೊಂಡು ಬರಬೇಕು. ಅಮ್ಮ ಮತ್ತು ಅದಕ್ಕೆ ನಡಾಟನ ನೋಡೋಕ್ಕಾಗ್ತಿಲ್ಲ ಸಮರ್ಥ್. ಕುಡಿ. ಈಗ ಸಮಾಧಾನ ಆಯ್ತಾ? ಆಗ್ಲಿಂದ ಒಂದೇ ಸಮನೆ ಕುಯ್ಯೋ ಕುಯ್ಯೋ ಅಂತಾನೆ ಇದ್ದೆ. ಈಗ ಹೊಟ್ಟೆ ತುಂಬ ಹಾಲು ಕುಡ್ದು ಸುಮ್ಮನೆ ಇದ್ಬಿಡು. ಮತ್ಯಾಕೆ ಹೇಳ್ತಿದೀಯ? ಓ, ಹಾಲಿನ ಬಾಟ್ಲು ಬಾಯಿಂದ ಆಚೆಗೆ ಬಂತ? ಇದು ಕೊಡ್ತೀನಿ, ಅಳ್ಬೇಡ. ತಪ್ಪು ನೋಡು, ಸುಮ್ಮನೆ ಅಳ್ತಿರ್ಬೇಡ. ನೀನು ಎಷ್ಟಾದ್ರೂ ನಿನಗೆ ಮುದ್ದು ಮಾಡಿ ಹಾಲು ಕುಡ್ಸೋಕೆ ನಾನೇನು ನಿಮ್ಮಮ್ಮ ಅಲ್ಲ. ಕುಡಿ. ಓ, ಹಾಲು ಕುಡಿತಿದ್ದ ಹಾಗೆ ಗಲೀಜು ಮಾಡ್ಕೊಂಬ್ತೀಯಾ? ಏ ಬಾಯ್ಲಿ. ಪೂರ್ಣಿ, ಎಲ್ರು ಮೀರನ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನೇನು ಅವಳು ಬಂದ್ಬಿಡ್ತಾಳೆ. ಇಷ್ಟೊಂದು ಆವೇಶ ಪಡ್ಬೇಡ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಇಲ್ಲ, ನನಗೆ ನನ್ನ ಮಗಳು ಬೇಕು. ನಾನು ಈಗಲೇ ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು. ನನ್ನ ಮೀರಾ ಬೇಕು, ಬಿಡಿ ನನ್ನನ್ನ. ಅಕ್ಕ ಅಕ್ಕ, ನಿಂಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಈಗ ಆಡ್ತಿದ್ಯಾ? ಸುಮ್ಮನೆ ಇರು. ನನಗೆ ನನ್ನ ಮೀರಾ ಬೇಕು. ಸಮಾಧಾನ ಮಾಡ್ಕೋ, ಮೀರಾ ಸಿಗ್ತಾಳೆ. ಸಮಾಧಾನ ಮಾಡ್ಕೋ. ನನ್ನ ಮಗಳಿಲ್ದೆ ನನ್ನ ಬದುಕಿರಲ್ಲ. ನಾನು ಅವಳನ್ನ ನೋಡ್ಬೇಕು. ಅಕ್ಕನ್ನ ಈ ರೀತಿ ನೋಡಕ್ಕಾಗ್ತಿಲ್ಲ ನನಗೆ. ನನ್ನಿಂದ ಮನೆಯವರಿಗೆಲ್ಲ ತೊಂದರೆ ಆಗ್ತಿದೆ. ನಾನು ಏನು ಮಾಡಲಿ? ನನ್ನಿಂದ ಪೂರ್ಣಿ ಆರೋಗ್ಯ ಹಾಳಾಗ್ತಿದೆ. ಮೀರಾ ಇಲ್ಲದೆ ಅವಳು ನರಳ್ತಾ ಇದ್ದಾಳೆ. ನನ್ನ ಮಗಳಿಲ್ದೆ ನನ್ನ ಬದುಕಿರಲ್ಲ. ನಾನು ಅವಳನ್ನ ನೋಡ್ಬೇಕು. ನನ್ನಿಂದ ಈ ಮನೆಯವರೆಲ್ಲರಿಗೂ ತೊಂದರೆ. ಯಾರಿಗೂ ನೆಮ್ಮದಿ ಇಲ್ಲ. ನನ್ನ ಮುಖ ನೋಡಿದ್ರೆ ಎಲ್ಲರಿಗೂ ಇನ್ನೂ ಕೋಪ ಬರುತ್ತೆ. ಅವ್ರೇನು ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲೇ ಎಲ್ಲೋ ಇರ್ತಾರೆ. ಅಲ್ಲೆಲ್ಲೂ ಇಲ್ಲ ಅಂದ್ರೂ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಭಿ, ಅವ್ರಿಗೇನು ಗೊತ್ತಾಗಲ್ಲ. ಅವ್ರು ಎಲ್ಲಿ ಹೋದ್ರೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರು ನೀವು ಅಂದ್ಕೊಂಡಿರೋಷ್ಟು ಅಮಾಯಕರಲ್ಲ. ಎಲ್ಲನೂ ಗೊತ್ತಾಗತ್ತೆ. ಗೊತ್ತಿದ್ದೇ ಎಲ್ಲನೂ ಮಾಡ್ತಾರೆ. ಅವ್ರು ಇಲ್ಲಿದ್ದು ನಮಗೆ ತೊಂದರೆ ಕೊಡೋದ್ರ ಬದಲು ಎಲ್ಲಾದರೂ ಹೋಗಲಿ ಬಿಡಿ. ಎಲ್ಲಾದ್ರೂ ಯಾಕೆ, ಅವ್ರು ತಮ್ಮ ಆಶ್ರಮಕ್ಕೆ ಹೋಗಿರ್ತಾರೆ. ಇನ್ನೇನು, ಈ ಮನೇಲಿ ಅವ್ರ ಬಣ್ಣ ಎಲ್ಲ ಬಯಲಾಯ್ತಲ್ಲ. ಅವ್ರ ಆಟ ಇಲ್ಲಿ ಏನು ನಡೆಯಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಯಾರಿಗೂ ಹೇಳ್ದೆ ಕೇಳ್ದೆ ಹೊರಟೋಗಿದ್ದಾರೆ. ಅಭಿ, ಅವ್ರು ನೀನು ಅನ್ಕೊಂಡಷ್ಟು ಕೆಟ್ಟೋರಲ್ಲ. ಅವರಿಂದ ತಿಳಿದೆ ತಪ್ಪಾಗಿದೆ. ಒಂದ್ಸರಿ ತಪ್ಪು ಮಾಡಿದ್ರೆ ತಿಳಿದೇ ಆಗಿದೆ ಅಂತ ಅನ್ಕೋಬಹುದು. ಆದರೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರೆ ಅದು ಬೇಕು ಅಂತಾನೆ ಮಾಡ್ದಾಗಲ್ವಾ? ನನಗೆ ರಾಧವ್ರ ಮೇಲೆ ಏನೋ ಅನುಮಾನ. ಏನದು? ನಂಗೆ ಯಾಕೋ ರಾಧವರು ಬೇಕು ಅಂತಾನೆ ಪಾಪುನ ಆಚೆ ಕರ್ಕೊಂಡೋಗಿ
ಆ ಶಾರ್ವರಿ ಮಗುನ ಎತ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ. ಏನಮ್ಮ ಹೇಳ್ತಿದ್ಯಾ? ಹೌದು, ನನಗೇನೋ ಇವರು ಶಾರ್ವರಿ ಜೊತೆ ಕೈ ಜೋಡಿಸಿದ್ದಾರೆ ಅನ್ನಿಸ್ತಿದೆ. ಇವರು ಶಾರ್ವರಿ ಕಡೆಯವರೇ ಆಗಿರ್ಬೋದಾ? ಸಾಧ್ಯನೇ ಇಲ್ಲ. ರಾಧಾ ಅವರು ಶಾರ್ವರಿ ಜೊತೆ ಕೈ ಜೋಡಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆಲ್ರಿಗೂ ಜ್ಞಾಪಕ ಇದೆ ಅಲ್ವಾ, ಅವತ್ ನಾವೆಲ್ಲರೂ ಮನೇಲಿ ಇದ್ದಾಗ್ಲೇನೆ ಶಾರ್ವರಿ ಬಂದು ಮೀರನ್ನ ಎತ್ಕೊಂಡು ಹೋಗೋಕ್ ನೋಡಿದ್ಲು. ಅವತ್ ನಮ್ಮ ಮೀರನ್ ಕಾಪಾಡಿದ್ದು ಈ ರಾಧಾನೆ. ಹಾಗೆ ದೇವಸ್ಥಾನದಲ್ಲಿ ಶಾರ್ವರಿ ಕಡೆಯವರು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ತನ್ನ ಪ್ರಾಣನೂ ಲೆಕ್ಕಿಸ್ದೆ ಇದು ಅವ್ರು ಮಾಡ್ತಿರೋ ಹೊಸ ಡ್ರಾಮಾ ಇರ್ಬೋದಲ್ವಾ? ಅವ್ರು ಶಾರ್ವರಿ ಜೊತೆ ಕೈ ಜೋಡಿಸಿಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಶಾರ್ವರಿ ಎಂತವಳು ಅಂತ ನಿಮಗೆ ಚೆನ್ನಾಗೇ ಗೊತ್ತು. ದೀಪಿಕಾ ಅನುಮಾನ ಪಟ್ಟ ಹಾಗೆ ಶಾರ್ವರಿ ಹೇಳಿದ್ದನ್ನ ರಾಧಾ ಅವ್ರು ಕೇಳ್ತಿರ್ಬೋದಲ್ಲ. ಖಂಡಿತ ಇಲ್ಲ. ಮೀರಾ ಕಿಡ್ನಾಪ್ ಆಗಿದ್ದಿನ ನಾನು ಸಮರ್ಥು ಪಾರ್ಕ್ ಹತ್ರ ಹೋದ್ವಿ. ಅಲ್ಲಿ ರೌಡಿಗಳು ರಾಧಾ ಅವ್ರನ್ನ ಕೊಲ್ಲಕ್ ಪ್ರಯತ್ನ ಮಾಡಿದ್ರು.